ಬಳ್ಳಿ ತಾತನ್ಗೆ ಒಂದು ಚಪ್ಪಾಳೆ. ನನ್ನ ಕಡೆಯಿಂದ ಸ್ಪೆಷಲ್ ಚಪ್ಪಾಳೆ ಅಶ್ವಿನ್ಗೆ ಪ್ಲೀಸ್ ಬಳ್ಳಿ. ವೆರಿ ಸ್ವೀಟ್ ಆಫ್ ಯು ಅಶ್ವಿನ್, ವೆರಿ ಸ್ವೀಟ್ ಆಫ್ ಯು. ಈಗ ತಥಾ ದೃಷ್ಟಿ ಬಿದ್ದಿದೆ ನಿಮ್ಗೆ, ಎಲ್ಲ ಹೆಂಗಸರ ದೃಷ್ಟಿ. ಏ ಕಳ್ಳ, ಬಟ್ ಅದೇ ನಿಜ. ಊರಲ್ಲಿ ಕುತ್ಕೊಂಡು ವಾವ್ ತಾತ ಇಸ್ ಸೋ ಕ್ಯೂಟ್, ತಾತ 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 ಅಂದ್ರೆ ಜೊತೆಯಲ್ಲಿ ಸೀರಿಯಲ್ ನೋಡ್ಬಿಟ್ಟು ಇವಾಗ ಎಲ್ರು ಪಾಪ ವಯಸ್ಸಿಗಿಂತ ದೊಡ್ಡವ್ರನ್ನ ಲವ್ ಮಾಡ್ತಾವ್ರೆ. ಅಂತಂದ್ರೆ ನೀವು ಬೇರೆ ಈಗ ಬಂದ್ಬಿಟ್ಟಿದ್ರ ತಾತ ನೋಡ್ಬಿಟ್ಟು ಅನ್ನೋ ತರ. ನಾನು ಈ ವಯಸ್ಸಿನಾಗ ಯಾರನ್ನ ಲವ್ ಮಾಡಕ್ಕಾಗತ್ತಾ? ಅಯ್ಯೋ ತಾತ, ಆಸೆ ಜಾಸ್ತಿ. ನಾನ್ ನೀವ್ ಲವ್ ಮಾಡ್ತಿದ್ರ ಅಂತ ಹೇಳಿಲ್ಲ, ನಿಮ್ಮನ್ ಬೇರೆಯವ್ರು ಲವ್ ಮಾಡ್ತಾರೆ. ಅದು ಸರಿ, ಅದು ಒಪ್ಕೊಂತೀನಿ. ನಿಜ ಹೇಳಿ ತಾತ, ನೀವು ಆ ವಯಸ್ಸಲ್ಲಿ ಯಾರನ್ನೂ ಲವ್ ಮಾಡಿಲ್ವೇ? ಇಲ್ಲಪ್ಪ, ಯಾರನ್ನೂ ಲವ್ ಮಾಡಿಲ್ಲ ನಾನು. ನಂದು ಅರೇಂಜ್ ಮ್ಯಾರಿಡ್. ಹೌದಾ? ಅರೇಂಜ್ ಮ್ಯಾರಿಡ್. ಎಲ್ಲಿ ನೋಡಿದ್ದು ಫಸ್ಟ್? ಎಲ್ಲಿ ಇಲ್ಲ, ಮದುವೆ ಮಾಡಿ ತಾಳಿ ಕಟ್ಬೇಕಾರೆ ಡೈರೆಕ್ಟ್ ಒಂದ್ ಫೋಟೋ ಇಲ್ಲ. ಇಲ್ಲ, ಅಯ್ಯಯ್ಯೋ, ಫೋಟೋ ಇಲ್ಲ, ಒಂದ್ ಸಿನಿಮಾ ನೋಡಿಲ್ಲ. ಒಂದ್ ಫೋಟೋ ಮೊನ್ನೆ ತೆಗ್ಸ್ಕೊಂಡಿದ್ವಿ. ಹೌದಾ? ಐತೆ ತರ್ಸಿ. ಅಲ್ಲ ಇಲ್ಲಿ ನೋಡಿ, ತಾತ ರುದ್ರಿ ಮೇಲೆ ಹಿಂಗೆ ಕೈ ಹಾಕೊಂಡು ಹೆಗ್ಲ ಮೇಲೆ ಕೈ ಹಾಕೊಂಡು ಸ್ಟೈಲ್ ಆಗಿ ಕೂತವ್ರೆ. ಡೈರೆಕ್ಟ್ ಆಗಿ ಮದ್ವೆ ಮನೆಯಲ್ಲೇ ನೋಡಿದ್ದು ಅವ್ರನ್ನ ನೀವು. ಅಯ್ಯೋ, ಮತ್ತೆ ಹುಡುಗಿ ಇಷ್ಟ ಆಗಿಲ್ಲ ಆತರ ಏನ್ ಹೇಳಕ್ ಅವಕಾಶನೇ ಇಲ್ಲ. ಅದೆಲ್ಲ ನಮ್ಮ ಇದ್ರಾಗ ಏನಿಲ್ಲ. ಹುಡುಗಿ ನೋಡಿ ನಾವು ಇಷ್ಟಪಡೋದು ಅದೆಲ್ಲ. ಮನ್ಯಾಗ ಯಜಮಾನ್ರಿ ಯಾರನ್ನ ತೋರಿಸಿ ಮದುವೆ ಆಗ್ತಾರ ಅವನ್ನ ಆಗ್ತಿರೋದು. ನೀವ್ ಅಪ್ಪನ ಹತ್ರ ಹೇಳಿಲ್ವಾ? ಇಲ್ಲ ನಾ ಒಂದ್ಸಲಿ ಹುಡುಗಿ ನೋಡ್ತೀನಿ. ಇಲ್ಲ, ನಾನು ಹೇಳಿದ್ರು ಹೋಯ್ ನೋಡ್ಕೊಂಬ ಅಂತ. ನಾನೆಲ್ಲ ಹೋಗೋಣ, ನೀವು ಹೋಯ್ ನೋಡ್ಕೊಂಬರ್ರಿ, ನಾನು ತಾಳಿ ಕಟ್ತೀನಿ ಅಂದೆ. ನೋಡ್ಕೊಂಬರ್ರಿ, ನಾನು ತಾಳಿ ಕಟ್ಟಿ. ಈಗ ಮದ್ವೆ ಆದ್ಮೇಲೆ ಫಸ್ಟ್ ಎಲ್ಲಿ ಕರ್ಕೊಂಡು ಹೋದ್ರಿ ರುದ್ರಿ ಅವ್ರನ್ನ? ಎಲ್ಲಿಗಿಲ್ಲ, ಅವ್ರ ತವ್ರ ಮನೆಗೆ ಅಡಿ ಊಟ ಉಂಬಕ್ಕೆ ಹೋಯ್ತೆ. 3 ದಿನ ಆಗಿತ್ತು. ಅಲ್ಲಿ ಬೋಧಿ ಕಾಲೋನಿಯಾಗೆ ಒಂದು ಮದುವೆ ನಡೀತಿತ್ತು. ಅವರು ಪಾಪ ಹೆಣ್ಣಿನ ತಂದೆ ಗಡಿಯಾರ ಕೊಡ್ತೀನಿ ಅಂದಿದ್ದು ನನಗೆ, ಗಂಡಿಗೆ. ನಾನು ಹೊರಗಡೆ ಹೋಗಿ ಬರ್ತಿದ್ದೆ, ಗಲಾಟೆ ಮಾಡ್ತಿದ್ರು. ಏನಪ್ಪ ಇದು ಗಲಾಟೆ ಅಂದೆ. ಸ್ವಾಮಿ ಮುಹೂರ್ತ ಮೀರಿಬಿಟ್ಟೈತೆ, ಮದುವೆ ಆಗಲ್ಲ, ಗಡಿಯಾರ ಕೊಡ್ದಲೆ ಅಂದ. ನಮ್ಮ ನೆಂಟ್ರಿಗೆ ಕೊಟ್ಟದ್ದು 250 ರೂಪಾಯಿ ಫೆವರ್ ಲೋಬ ಗಡಿಯಾರ ಇತ್ತು. ಅದನ್ನ ಕೊಟ್ಟೆ ಕಟ್ಟ ಮೊದಲು ತಾಳಿ ಅಂದೆ. ಆ ತಾಳಿ ಗಡಿಯಾರ ಕೊಟ್ಟು ಮದುವೆ ಮಾಡಿ ತಾಳಿ ಕಟ್ಟಿ ಮನೆಗೆ ಬಂದೆ. ನಮ್ಮ ಮಾವ ಗಡಿಯಾರ ಏನೋ ತಲೆಮೈ ಅಂದೆ. ಯಾರ ಮದುವೆ ಆಗಲ್ಲ ಅಂತ ಕುಂತದ್ದು ಅವನಿಗೆ ಕೊಟ್ಟು ಬಂದ ಇನ್ನೇಂದೆ. ಆಗಾಗ ನಾವು ಕೊಟ್ಟು ಬಂದ್ರೆ ಎಬ್ಬಡ 250 ರೂಪಾಯಿ ಕೊಟ್ಟರು ಕೊಡ್ತಾರೆ. ಅದೇ ದೊಡ್ಡ ವಿಚಾರ ಅಲ್ಲ. ಆ ಮದುವೆ ಪಾಪ ಅವನು ಹೊಡ್ಕೊ ಕುಂತಾನೆ, ಯಾರು ಹೆಣ್ಣಿನ ತಂದೆ ಸ್ವಾಮಿ. ಆಮೇಲೆ ನಾನು ಕಾಲಿ ಬೀಳ್ತಾನೆ. ಯಾಕೆ ಬೀಳ್ತೀವಿ ಬಿಡಪ್ಪ, ಸಂದರ್ಭ ಹಂಗಿತ್ತು, ನಾನೇನು ಕೊಡ್ಬೇಕಂತ ಬಂದನಲ್ಲ, ಸಂದರ್ಭ ಹಂಗಿತ್ತು, ಕೊಟ್ಟೆ. 250 ರೂಪಾಯಿ ಕೊಟ್ಟರು ಗಡಿಯಾರ ಕೊಡ್ತಾರೆ ಬಿಡು, ಅದೇ ದೊಡ್ಡ ವಿಚಾರ. ಕೊಟ್ಟು ಬಂದೆ. ಲವ್ಲಿ ಲವ್ಲಿ. ಆದ್ರೆ ನನಗೆ ಒಂದ್ ವಿಷಯ ಅರ್ಥ ಆಗಿಲ್ಲ ತಾತ. ನಾನ್ ಕೇಳಿದ ಪ್ರಶ್ನೆಗೂ ನೀವ್ ಹೇಳಿದ ಉತ್ತರಕ್ಕೂ ಏನ್ ಸಂಬಂಧ? ನಾನ್ ಏನ್ ಕೇಳಿದೆ, ಮದ್ವೆ ಆದ್ಮೇಲೆ ರುದ್ರಿನ ಮೊದಲನೇ ಬಾರಿಗೆ ನೀವ್ ಎಲ್ಲಿ ಕರ್ಕೊಂಡು ಹೋದ್ರಿ? ಎಲ್ಗೂ ಕರ್ಕೊಂಡು ಹೋಗಿಲ್ಲ ಮ್ಯಾಮ್, ಸೀದಾ ಊರಿಗೆ ಕರ್ಕೊಂಬಂದಿ. ಅಷ್ಟೇ. ಅದನ್ನ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳೋಣ ಅನ್ಕೊಂಡ್ರು, ಬಟ್ ಟೈಮ್ ಇಸ್ ವೆರಿ ಪ್ರೆಷಸ್ ಅನ್ನೋದನ್ನ ತಿಳ್ಕೊಂಡು ತಾತ ಟೈಮ್ ಬಗ್ಗೆ ಹೇಳಿದ್ದಾರೆ. ವಿ ಲವ್ ಯು ತಾತ. ಈಗ ತಾತ ನೀವೇನೋ ನಿಮ್ ಕತೆ ಎಲ್ಲ ಹೇಳಿದ್ರಿ, ಈಗ ಸಿಂಗಿಂಗ್ ಕತೆ ಕೇಳೋಣ ತಾತ. ವಿಪ್ಪಿಸ ಸಾಹೇಬ್ರೆ ನಮಸ್ಕಾರ ಸರ್. ನಮಸ್ಕಾರ ಸರ್. ಒಂದು ಕುರ್ಚಿ ಕೊಡ್ತೀನಿ, ಕೂತ್ಕೊಳ್ಳಿ ದಯವಿಟ್ಟು. ಇರ್ಲಿ ಬೆನ್ನು ಅಂತ ಇದೀರಾ? ಐತೆ ಇದ್ರು ಅದು ಶೋಭಾಯಮಾನ ಕಾಣಲ್ಲ. ಇಲ್ಲಿ ಕೂತ್ಕೊಂಡ್ರೆ ವೇದಿಕೆ ಮೇಲೆ ಕೂತ್ಕೋಬಾರ್ದು. ಅದಕ್ಕಾಗಿ ಇನ್ನೊಂದು 5 ನಿಮಿಷ ನಿಂತ್ಕೊಂಬತ್ತೀನಿ. ಅಯ್ಯೋ ಬೇಡ ಬೇಡ, ಒಂದು ಕುರ್ಚಿ ಕೊಡ್ರ. ಇದು ನಿಮ್ ಮನೆ ಇದ್ದಂಗೆ ಅನ್ಕೊಳ್ಳಿ. ಈಗ ಹಾಡಿನ ಬಗ್ಗೆನೇ ಬಂದ್ಬಿಡೋಣ, ಡೈರೆಕ್ಟ್ ಆಗಿ ಹಾಡಿನ ಬಗ್ಗೆ ಮಾತಾಡೋಣ. ಈಗ ಇದೇನೋ ಹೊಸ್ತಾಗಿ ನಾನು ಹೋದ್ವಾರ ಬಂದಿರ್ಲಿಲ್ಲ. ಇವನೇನೋ ಪಲ್ಲವಿ ತಗತಾನೆ, ಚರಣ ತಗತಾನೆ, ಅರ್ಧ ಇವನ್ ಹಾಡ್ತಾವನೆ. ಏನಿದು ಕತೆ? ಅವನು ಸ್ಟಾರ್ಟಿಂಗ್ ಎತ್ಕೊಡ್ತಾನೆ ಒಂದು ಲೈನ್, ಊರ್ಗೋಲ್ ಅಷ್ಟೇ. ಓಕೆ, ಥ್ಯಾಂಕ್ ಯು. ಮೈ ನೋಡ್ಕೊಳ್ಳಿ ದಯವಿಟ್ಟು, ಬೆನ್ನು ನೋಡ್ಕೊಳ್ಳಿ. ಗುರುಗಳೇ, ಈಗ ಅಂಕಲ್ ಒಂದ್ ಪ್ರಶ್ನೆ. ಈಗ ನೀವು ಈ ಸ್ಪರ್ಧೆಗೆ ಬರೋದಕ್ಕೆ ಮೊದಲು ಒಂದಷ್ಟು ಹಾಡುಗಳು ನಿಮ್ಗೆ ಗೊತ್ತಿತ್ತು ಅಲ್ವಾ? ಹೌದು ಸರ್. ಅಲ್ವಾ? ಅದನ್ನ ನೀವು ಚೆನ್ನಾಗಿ ಅಚ್ಚುಕಟ್ಟಾಗಿ ಹಾಡ್ತಾ ಇದ್ವಿ. ಇಲ್ಲಿ ಬಂದ್ಮೇಲೆ ಸ್ವಲ್ಪ ಹೊಸ ಹಾಡುಗಳು ಈ ವೇದಿಕೆಗೆ ಇಲ್ಲಿ ಹಾಡೋದಿಕ್ಕೆ ನಿಮಗೆ ಸಿಗ್ತಾ ಇದೆ ಅಲ್ವಾ? ಇದನ್ನ ಕಲಿಬೇಕಾದ್ರೆ ನಿಮ್ಗೆ ಏನಾದ್ರು ಕಷ್ಟ ಆಗ್ತಿದ್ಯಾ ಅಥವಾ? ಸಾಹಿತ್ಯ ಒಂದೊಂದ್ಸಾರಿ ಮಿಸ್ ಆಗುತ್ತೆ.
ಹಾ. ಜ್ಞಾಪಕ ಬರಲ್ಲ. ಓಕೆ, ಹಾ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಇದೀರಾ ನೀವು? ನಾವು ಸಾಹಿತ್ಯ ಗೊತ್ತಿರೋವಾದ್ರೆ ಒಂದು ದಿನ 2 ದಿನ ಕಲ್ತ್ಕೋಬಹುದು. ಸಾಹಿತ್ಯ ಗೊತ್ತಿಲ್ಲವಾದ್ರೆ ಒಂದು 4-5 ದಿವಸ ಬೇಕಾಗುತ್ತೆ. ಸಾಹಿತ್ಯ ಬಾಯ್ಪಾಠ ಮಾಡ್ಬೇಕಲ್ಲ ಸರ್. ಹಾ, ಹಂಗಾಗಿ ಹೆಂಗ್ ಗಟ್ ಮಾಡಿದ್ರು ಒಂದೊಂದ್ಸಲ ಮಿಸ್ ಆಗ್ಬಿಡುತ್ತೆ. ಈಗ ಕಲಿಯೋ ವಯಸ್ಸಾಲ ಮೀರೈತಲ್ಲ, ಅದು ಕಲ್ತಿರೋದು ಹೇಳ್ಬೋದು ಹೊರತು ಕಲಿಯಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಂಬಿಡ್ತೀವಿ. ಇಲ್ಲ, ಅದು ಹಾಗಲ್ವೇ ಅಲ್ಲ. ಅದು ನಿಮ್ಗೆ ಆ ಕೆಪಾಸಿಟಿ ಇದೆ. ಹಾ. ನೀವು ಇಲ್ಲಿ ಬಂದು ಹೊಸ ಹಾಡುಗಳನ್ನ ಕಲ್ತು ಈ ವೇದಿಕೆ ಮೇಲೆ ಹಾಡಿದ್ರಿ, ನಿಭಾಯಿಸಿದ್ರಿ ಅನ್ನೋದು ಒಂದು ಹೆಮ್ಮೆ ನಮ್ ಎಲ್ರಿಗೂ ಇರ್ಲಿ ಅಂತ. ಆಯ್ತು, ಅದನ್ನ ದಯವಿಟ್ಟು ಮಾಡಿ ನಮ್ಗೆ. ಮಾಡ್ತೀವಿ. ಮಹಾಗುರುಗಳೇ, ಗೋವರ್ಧನ್ ಅವ್ರೆ, ಸರಿ. ನಾವೆಲ್ಲ ಸೇರಿ ನಿಮ್ಮನ್ನ ಸತಾಯಿಸ್ತಾ ಇದೀವ? ಇಲ್ಲ ಸರ್, ಇಲ್ಲ ಸರ್, ಹಂಗೇನಿಲ್ಲ. ನಿಜ ಹೇಳಿ ಸ್ವಾಮಿ. ಇಲ್ಲ, ಈ ಸತ್ತಾಸ್ತಾಗ ಏನಿಲ್ಲ ಸರ್. ಕುತ್ಕೊಂಬ ಕರಮಾಗಿ ಸೇರ್ಕೊಂಡಿದ್ರೆ ಕುತ್ಕೊಂಡಿದ್ದೀನಿ. ಈಗ ಇಲ್ಲಿ ವೇದಿಕೆ ಮೇಲೆ ಬಂದಾಗ ಎಲ್ಲ ಅಚ್ಚುಕಟ್ಟಾಗಿ ಕಲ್ತು ಆಡಿದ್ರೇನೆ ಎಲ್ಲ ನೋಡ್ತಾ ಇರ್ತಾರೆ. ಇಡೀ ಕರ್ನಾಟಕ ನೋಡ್ತಿರತ್ತೆ. ಹಂಗಾಗಿ ಇಲ್ಲಿ ತಾಳ ಶ್ರುತಿ ಎಲ್ಲ ತಪ್ಪಬಾರ್ದು. ಅದಕ್ಕೋಸ್ಕರ ಒಂದ್ ದಿವಸ 1 ವಾರ 2 ವಾರ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಪರ್ಫೆಕ್ಟ್ ಆಗಿ ಕಲ್ತು ನಾನು ಒಬ್ಬನೇ ಆಡ್ತೀನಿ. ವೆರಿ ಗುಡ್. ಹಾ, ಇದು ಬಹಳ ಒಳ್ಳೆ ಮಾತು. ನೀವು ಇಲ್ಲಿ ತಪ್ಪು ಮಾಡಿದ್ರೆ ನಮಗೇನು ಬೇಸರ ಇಲ್ಲ. ನೀವು ತಪ್ಪು ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ನಿಮ್ಮನ್ನು ಯಾರೂ ಬೈಯಲ್ಲ. ಇಷ್ಟು ಜನ ಹಾಡುಗಾರರ ಮಧ್ಯೆ, ವಾದ್ಯಗಾರರ ಮಧ್ಯೆ ನೀವು ದೊಡ್ಡವರಾಗಿ ಇಲ್ಲಿ ಕೂತಿದ್ದೀರಲ್ವಾ, ನೀವು ಮಾಡುವ ಸಣ್ಣ ಸಣ್ಣ ತಪ್ಪು ನಮಗೆಲ್ಲ ಚೆನ್ನಾಗಿ ಇಷ್ಟವಾಗುತ್ತೆ. ಅದು ಏನು ಬೇಜಾರು ಪಟ್ಕೋಬೇಡಿ. ನೀವು ಇಲ್ಲಿ ಕೂತಿರೋದು ನಮಗೆ ಗೌರವ. ಓಕೆ, ನಿಮಗೆ ಗೋಲ್ಡನ್ ಬಜಾರ್ ತಗೊಳ್ಬೇಕು ಅಂತ ಆಸೆ ಇದೆಯಾ? ಯಾವ ಕೊಟ್ಟರು ಸಮನೇಸ. ಗೋಲ್ಡನ್ ಬಜಾರ್ ನಿಮ್ಮಂತ ಮಾತು ಹೇಳೋರು ಸಿಗ್ಬೇಕಂದ್ರೆ ಗೋಲ್ಡನ್ ಬಜಾರ್ ತಗೊಂಡು ಏನು ಮಾಡೋದು? 100% ಓಕೆ. ನೋಡಿ, 30 ಜನ ಇದ್ದಾರೆ. ಎಷ್ಟೆಷ್ಟು ನಂಬರ್ ಕೊಡ್ತೀರಾ? ಕೊಡ್ರಮ್ಮ ನೋಡೋಣ. ಈಗ ಟೋಟಲ್ ಪರ್ಸೆಂಟೇಜ್ 95.6. ಇನ್ನು 4.5 ಪಾಯಿಂಟ್ ಏನ್ ತಪ್ಪು ಮಾಡಿತ್ತು ತಗೊಳ್ಳಿ, ಹೇಳ್ತೀನಿ. ಪ್ರಿಯಾ ಅವರೇ, ಶಿವಣ್ಣ ಅವರ ಹಾಡನ್ನ ಹಾಡಿದಿರ, ಹಾಟನ್ನು ಅಡ್ಡದಲ್ಲಿ ಹಾಡಿದಿರ. ನೀವು ಅಲ್ಲಿ 6 ಹೊಡೆದ್ರ ಅಥವಾ 4 ಹೊಡೆದ್ರ ಅನ್ನೋದನ್ನ ನಾವು ಜಡ್ಜಸ್ ಹೇಳ್ತಾರೆ. ವಿಪಿ ಸರ್. ಪ್ರಿಯಾ ಅವರೇ, ಹೇಳಿ ಸರ್. ನೈಸ್, ಥ್ಯಾಂಕ್ ಯು ಸರ್. ಗುಡ್ ಪರ್ಫಾರ್ಮೆನ್ಸ್, ಥ್ಯಾಂಕ್ ಯು. ಕಮಿಂಗ್ ಟು ನದರ್ ಮೆಲೋಡಿ ಹೀರೋ. ಪ್ರಿಯಾ, ಹೇಳಿ ಸರ್. ಒಳ್ಳೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಗುಡ್. ಏನ್ ಕಾರಣ? ಸರ್, ಜ್ವರ ವಾಸಿಯಾಗಿದೆ ಸರ್. ಲಾಸ್ಟ್ ಎಪಿಸೋಡ್ ಅಲ್ಲಿ ಜ್ವರ ಇತ್ತು. ಓಕೆ, ನೈಸ್ ಸಿಂಗಿಂಗ್. ಇದನ್ನ ಸಾಕಷ್ಟು ಸಲ ಹೇಳಿದೀನಿ, ಆದ್ರೆ ಇನ್ನೊಂದ್ಸಲ ಕೂಡ ಮೂಲತಃ ಈ ಸಾಂಗ್ ಅನ್ನ ಹಾಡಿದಂತಹ ಜೋಗಿ ಸುನೀತಾ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಫ್ಯಾಂಟಾಸ್ಟಿಕ್ ಸಾಂಗ್. ಹಾಗೇನೆ ಗುರು ಕಿರಣ್ ಅವ್ರಿಗೂ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಜೂರಿ ಸ್ಕೋರ್ಸ್ ಕೊಡಿ ಪ್ಲೀಸ್. ಟೋಟಲ್ ಪರ್ಸೆಂಟೇಜ್ 94.3. ಥ್ಯಾಂಕ್ ಯು ಸರ್. Sa-ri-ga-ma-pa-pa, sa-sa-pa-pa, sa-ri-ga-ma-pa.